ಮಾಜಿ ಸಚಿವ ಎಚ್.ಎಂ. ರೇವಣ್ಣ ವಿರುದ್ಧ ಮಹಿಳಾ ಕಾರ್ಯಕರ್ತೆಯ ಮೇಲೆ ದರ್ಪದ ಆರೋಪ ಕೇಳಿಬಂದಿದೆ. ದೂರು ದಾಖಲಾಗಿದೆ. ನಂದಿನಿ ನಾಗರಾಜ್ ಅನ್ನುವಂತಹ ಮಹಿಳೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ನಿನ್ನೆ ಮಧ್ಯಾಹ್ನ ಕುಮಾರಕೃಪದಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಮಧ್ಯಾಹ್ನ 3:30 ಸುಮಾರಿಗೆ ರೂಮ್ ನಂಬರ್ 2 ನಲ್ಲಿ ರೇವಣ್ಣ ಊಟ ಮಾಡ್ತಾ ಇದ್ರು. ಈ ವೇಳೆ ಅವರನ್ನ ಭೇಟಿಯಾಗಿ ಮಾತನಾಡಿಸೋಕೆ ಅಂತ ಹೋಗಿದ್ದೆ. ಆ ಸಂದರ್ಭದಲ್ಲಿ ನನ್ನ ಮೊಬೈಲ್ ನ ಕಸಿದುಕೊಂಡು ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಹೇಳಿ ಎಚ್.ಎಂ. ರೇವಣ್ಣ ವಿರುದ್ಧ ಆರೋಪವನ್ನ ಮಾಡಿದ್ದಾಳೆ ಮಹಿಳೆ. ರೇವಣ್ಣ ಮಹಿಳೆಯ ಮೊಬೈಲ್ ಕಸಿದುಕೊಳ್ತಾ ಇರುವಂತಹ ವಿಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಹಲ್ಲೆಯಿಂದಾಗಿ ಮಹಿಳೆಯ ಕೈ ಮೂಳೆ ಫ್ರಾಕ್ಚರ್ ಆಗಿದ್ದು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಸದ್ಯ ಹೈಗ್ರೌಂಡ್ಸ್ ಠಾಣೆಯಲ್ಲಿ ಈ ಬಗ್ಗೆ ಎನ್ಸಿಆರ್ ದಾಖಲಾಗಿದೆ. ನೋಡಿ ಓಕೆ ಒಂದು ನಿಮಿಷ ಒಂದು ಸೆಕೆಂಡ್ ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ ನಾನು ಕಳಿಸ್ಬೇಕಾಗುತ್ತೆ. ನೋಡಿ ಓಕೆ ಒಂದು ನಿಮಿಷ ಒಂದು ಸೆಕೆಂಡ್ ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ ನಾನು ಕಳಿಸ್ಬೇಕಾಗುತ್ತೆ. ನೋಡಿ ಓಕೆ ಒಂದು ನಿಮಿಷ ಒಂದು ಸೆಕೆಂಡ್ ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ ನಾನು ಕಳಿಸ್ಬೇಕಾಗುತ್ತೆ. ನೋಡಿ ಓಕೆ ಒಂದು ನಿಮಿಷ ಒಂದು ಸೆಕೆಂಡ್ ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ ನಾನು ಕಳಿಸ್ಬೇಕಾಗುತ್ತೆ. ನೋಡಿ ಓಕೆ ಒಂದು ನಿಮಿಷ ಒಂದು ಸೆಕೆಂಡ್ ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ ನಾನು ಕಳಿಸ್ಬೇಕಾಗುತ್ತೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ, ಇದು ಮಹಿಳೆ ನಂದಿನಿ ನಾಗರಾಜ್ ವಿಡಿಯೋ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಎಚ್.ಎಂ. ರೇವಣ್ಣ ಅವರು ಮೊಬೈಲ್ ಅನ್ನ ಕಸಿದುಕೊಳ್ಳೋಕೆ ಪ್ರಯತ್ನ ಪಟ್ಟಂತಹ ವಿಡಿಯೋ. ಆ ಎಕ್ಸ್ಕ್ಲೂಸಿವ್ ವಿಡಿಯೋನ ಗಮನಿಸ್ತಾ ಇದ್ದೀರಿ. ನಂದಿನಿ ನಾಗರಾಜ್ ಮಾಡ್ತಾ ಇರುವಂತಹ ಆರೋಪ ಏನು? ಕಾಂಗ್ರೆಸ್ನ ಹಿರಿಯ ನಾಯಕರು ಎಚ್.ಎಂ. ರೇವಣ್ಣ ಅವರು ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋದು ನಂದಿನಿ ನಾಗರಾಜ್ ಮಾಡ್ತಾ ಇರುವಂತಹ ಆರೋಪ. ಈ ಬಗ್ಗೆ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಎಚ್.ಎಂ. ರೇವಣ್ಣ ಕಾಂಗ್ರೆಸ್ನ ಬಹಳ ಹಿರಿಯ ನಾಯಕ, ಸುದೀರ್ಘ ವರ್ಷಗಳಿಂದ ರಾಜಕಾರಣದಲ್ಲಿ ಇರುವಂತವರು ಎಚ್.ಎಂ. ರೇವಣ್ಣ ಅವರ ವಿರುದ್ಧ ಮಹಿಳಾ ಕಾರ್ಯಕರ್ತೆಯ ಮೇಲೆ ದರ್ಪವನ್ನ ತೋರಿಸಿರುವಂತಹ ಆರೋಪ ಕೇಳಿಬಂದಿರೋದು. ಮಹಿಳೆ ಮಾಡ್ತಾ ಇರುವಂತಹ ಆರೋಪ ಏನು? ವಿದ್ಯಶ್ರೀ ಮಾಜಿ ಸಚಿವ ಎಚ್.ಎಂ. ರೇವಣ್ಣ ವಿರುದ್ಧ ಖುದ್ದು ಅವರದೇ ಪಕ್ಷದ ಮಹಿಳಾ ಕಾರ್ಯಕರ್ತೆ ಈಗ ಆರೋಪ ಮಾಡಿ ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಆಕೆ ನೀಡ್ತಿರುವಂತಹ ಆರೋಪ ಇಷ್ಟೇ, ಅಂದ್ರೆ ನಿನ್ನೆ ಮಧ್ಯಾಹ್ನ ಕುಮಾರಕೃಪದಲ್ಲಿ ಎಚ್.ಎಂ. ರೇವಣ್ಣ ಅವರು ಊಟಕ್ಕೆ ಅಂತ ಬಂದಿರ್ತಾರೆ 3:30 ಸುಮಾರಿಗೆ. ಆ ಸಂದರ್ಭದಲ್ಲಿ ರೂಮ್ ನಂಬರ್ 2ಗೆ ನಾನು ಕೂಡ ತೆರಳಿ ಅವರನ್ನ ಮಾತನಾಡಿಸೋದಕ್ಕೆ ಅಥವಾ ಅವರನ್ನ ಭೇಟಿ ಆಗೋದಕ್ಕೆ ಹೇಳ್ತೀನಿ. ಯಾಕಂದ್ರೆ ಈ ಹಿಂದಿನಿಂದಲೂ ಕೂಡ ಪದೇ ಪದೇ ಕೆಲವೊಂದು ವಿಚಾರಗಳ ಬಗ್ಗೆ ಕ್ಲಾರಿಟಿಯನ್ನ ಪಡಿಬೇಕಾಗಿತ್ತು. ಹಾಗಾಗಿ ನಾನು ಅವರನ್ನ ಪ್ರಶ್ನಿಸೋದಕ್ಕೆ ಮುಂದಾಗ್ತೀನಿ. ಈ ಸಂದರ್ಭದಲ್ಲಿ ಮೊಬೈಲ್ ಅನ್ನ ಕಸ್ಕೊಳ್ತಾರೆ, ಯಾಕಂದ್ರೆ ಮೊಬೈಲ್ ವಿಡಿಯೋ ಮಾಡ್ತಾ ಇರ್ತೀನಿ. ಹಾಗಾಗಿ ಮೊಬೈಲ್ ಅನ್ನ ಕಸ್ಕೊಂಡು ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡ್ತಾರೆ. ಅಂದ್ರೆ ಹಲ್ಲೆಯನ್ನ ಮಾಡಿ ಜಾತಿ ನಿಂದನೆಯನ್ನ ಕೂಡ ನನಗೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಡ್ತಾರೆ. ಜೊತೆಗೆ ಇಷ್ಟಲ್ಲದೆ ಕೂಡ ಈಗಾಗಲೇ ಏನು ಮೊಬೈಲ್ ಕಸ್ಕೊಳ್ಳುವಂತಹ ವಿಡಿಯೋ ಕೂಡ ಈಗಾಗಲೇ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿರುವಂತದ್ದು. ಜೊತೆಗೆ ಮೊಬೈಲ್ ಅನ್ನ ಕಸ್ಕೊಳ್ತಿದ್ದಂತಹ ಸಂದರ್ಭದಲ್ಲಿ ಹಲ್ಲೆಯನ್ನ ಕೂಡ ಮಾಡಿದ್ರು. ಹಲ್ಲೆಯಿಂದಾಗಿ ನನ್ನ ಕೈನ ಮೂಳೆ ಫ್ರಾಕ್ಚರ್ ಆಗಿದೆ ಅಂತ ಹೇಳಿ ಈಗಾಗಲೇ ಆಸ್ಪತ್ರೆಗೂ ಕೂಡ ತೆರಳಿ MLC ಯನ್ನ ಮಾಡಿಸಿ ಆ MLC ರಿಪೋರ್ಟ್ ಅನ್ನ ಕೂಡ ಈಗಾಗಲೇ ಪೊಲೀಸ್ ಠಾಣೆಗೆ ಆಕೆ ಹಾಜರುಪಡಿಸಿದ್ದಾರೆ. ಈಗ ಸದ್ಯ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲಾಗಿದ್ದು ಆ ಎನ್ಸಿಆರ್ ನ ಆಧಾರದ ಮೇಲೆ ಈಗಾಗಲೇ ನೋಟಿಸ್ ಅನ್ನ ಕೂಡ ನಂದಿನಿ ನಾಗರಾಜ್ ಅವರಿಗೆ ಖುದ್ದು ಪೊಲೀಸರು ಸರ್ವ್ ಮಾಡಿದ್ದಾರೆ. ಅಂದ್ರೆ ನಿಮ್ಮ ಬಳಿ ಇರುವಂತಹ ಸಾಕ್ಷ್ಯಾಧಾರಗಳನ್ನ ನಮಗೆ ಸಬ್ಮಿಟ್ ಮಾಡಿ ಅಂತ ಈಗಾಗಲೇ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ನಂದಿನಿ ನಾಗರಾಜ್ ಆರೋಪ ಮಾಡ್ತಾ ಇರುವಂತದ್ದು ಮಾಜಿ ಸಚಿವ ಎಚ್.ಎಂ. ರೇವಣ್ಣ ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ರು, ಜೊತೆಗೆ ಜಾತಿ ನಿಂದನೆಯನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಪೊಲೀಸ್ ಠಾಣೆಗೆ ದೂರು ಕೊಡೋಕೆ ಹೋದ್ರೆ ಅವರು FIR ಅನ್ನ ಮಾಡ್ಕೊಳ್ಳದೆ NCR ಅನ್ನ ದಾಖಲು ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪವನ್ನ ಮಹಿಳಾ ಕಾರ್ಯಕರ್ತೆ ಮಾಡ್ತಾ ಇರುವಂತದ್ದು. ವಿದ್ಯಶ್ರೀ, ಸಂದೇಶ್, ಹಾಗೆ ಸಂಪರ್ಕದಲ್ಲಿರಿ. ದೂರು ಕೊಟ್ಟಂತಹ ಮಹಿಳೆ ನಂದಿನಿ ನಾಗರಾಜ್ ಅವರ ವಿಜುವಲ್ಸ್ ನ ಗಮನಿಸ್ತಾ ಇದ್ರಿ. ಅವ್ರ ಕೈನ ನೋಡ್ತಾ ಇದ್ರಿ. ಕೈಗೆ ಅವರೊಂದು ಬ್ಯಾಂಡೇಜ್ ಅನ್ನ ಹಾಕೊಂಡಿದ್ದಾರೆ. ಇದೇ ಕೈ ಮೂಳೆ ಮುರಿದಿದೆ. ಎಚ್.ಎಂ. ರೇವಣ್ಣ ಅವರು ಹಲ್ಲೆ ಮಾಡಿದಂತಹ ಕಾರಣಕ್ಕಾಗಿ ಅಂತ ಹೇಳಿ ಹಾಸ್ಪಿಟಲ್ಗೆ ಹೋಗಿ MLC ಮಾಡಿಸ್ಕೊಂಡು ಆನಂತರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಆ ದೂರಿನ ಪ್ರತಿಯನ್ನ ಅವ್ರು ಹಿಡ್ಕೊಂಡಿದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ನೋಡೋಣ. ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ ನಾನು ಕಳಿಸ್ಬೇಕಾಗುತ್ತೆ. ನೋಡಿ ಓಕೆ ಒಂದು ನಿಮಿಷ ಒಂದು ಸೆಕೆಂಡ್ ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ ನಾನು ಕಳಿಸ್ಬೇಕಾಗುತ್ತೆ. ನೋಡಿ ಓಕೆ ಒಂದು ನಿಮಿಷ ಒಂದು ಸೆಕೆಂಡ್ ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ ನಾನು ಕಳಿಸ್ಬೇಕಾಗುತ್ತೆ. ನೋಡಿ ಓಕೆ ಒಂದು ನಿಮಿಷ ಒಂದು ಸೆಕೆಂಡ್ ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ ನಾನು ಕಳಿಸ್ಬೇಕಾಗುತ್ತೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತ್ಕೊಂಡಿದ್ದೀನಿ. ಇವಾಗ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಆಗಿದೆ. ಅದು ಮೀಟಿಂಗ್ ತಗೊಂಡು ಇವಾಗ ಅವ್ರು ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟಿದ್ದಾರೆ. FIR ಆಗಿದೆಯಾ? FIR ಆಗಲಿಲ್ಲ, ಬರೀ NCR ಮಾಡಿ ಕೊಟ್ಟಿದ್ದಾರೆ ಅಷ್ಟೇ.
ಮೆಡಿಕಲ್ ಆಗಿದೆ, ನನ್ನ ಕೈ ಇದು ನೀಲ್ ಫ್ರಾಕ್ಚರ್ ಆಗಿದೆ, ಮತ್ತು ಮನೆ ಬಂದು ಇದು ರೈಟ್ ಮಾಡೋಕ್ಕಾಗಲ್ಲ. 6 ವಾರ ಇದು ಐ ಹ್ಯಾವ್ ಟು ಗೋ ಫಾರ್ ಆರ್ಥೋಪೆಡಿಕ್ ಟ್ರೀಟ್ಮೆಂಟ್ಗೆ ಹೋಗ್ಬೇಕು. ಹೆಣ್ಮಕ್ಳಿಗೆ ಇನ್ನೇನಕ್ಕೆ ರಕ್ಷಣೆಗೆ ಹೋಗ್ತೀವಿ? ವಿಡಿಯೋನ ಗಮನಿಸಿದ್ರಿ. ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂದ್ರೆ ಹೇಗೆ? ನಾನು ಈ ಬಗ್ಗೆ ರಾಹುಲ್ ಗಾಂಧಿ ಕಂಪ್ಲೇಂಟ್ ಅನ್ನ ಕೊಡ್ತೀನಿ, ಪೊಲೀಸ್ ಸ್ಟೇಷನ್ ಅಲ್ಲಿ ದೂರನ್ನ ದಾಖಲು ಮಾಡಿದ್ದೀನಿ, ನೋಡಿ ನನ್ನ ಕೈ ಹಿಂಗಾಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ನಂದಿನಿ ನಾಗರಾಜ್ ಅವರು. ಕಾಂಗ್ರೆಸ್ನ ಕಾರ್ಯಕರ್ತೆ. ನಿನ್ನೆ ಕುಮಾರ ಕೃಪಕ್ಕೆ ಹೋಗಿದ್ದಾಗ ಕೊಠಡಿ ನಂಬರ್ 2ರಲ್ಲಿ HM ರೇವಣ್ಣ ಅವರು ಊಟ ಮಾಡ್ತಿರ್ತಾರೆ. ಅವರನ್ನ ಮಾತನಾಡಿಸೋಕ್ ಹೋದಾಗ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋದು ನಂದಿನಿ ನಾಗರಾಜ್ ಮಾಡ್ತಾ ಇರುವಂತಹ ಆರೋಪ. ನೀವು ಗಮನಿಸ್ತಾ ಇರುವಂತಹ ವಿಡಿಯೋ, ನಂದಿನಿ ನಾಗರಾಜ್ ಅವರ ಕೈನಿಂದ ಮೊಬೈಲ್ ಅನ್ನ ಕಸಿದುಕೊಳ್ಳೋಕೆ HM ರೇವಣ್ಣ ಅವರು ಪ್ರಯತ್ನ ಪಟ್ರು ಅನ್ನೋದಕ್ಕೆ ಸಾಕ್ಷಿಯಾಗಿ ಸಿಕ್ಕಿರುವಂತಹ ವಿಡಿಯೋ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಇದ್ರು. ಸಂದೇಶ್, ವಿಡಿಯೋನ ಗಮನಿಸಿದ್ವಿ, ಆ ಮಹಿಳೆ ಮಾತನಾಡಿದ್ದನ್ನ ಗಮನಿಸಿದ್ವಿ, ಕೈಗೆ ಬ್ಯಾಂಡೇಜ್ ಬೇರೆ ಹಾಕೊಂಡಿದ್ದಾರೆ. ಈ ಇಡೀ ಘಟನೆ ಬಗ್ಗೆ ರೈಟ್, ಖುದ್ದು HM ರೇವಣ್ಣ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್, ವಿಡಿಯೋ ಗಮನಿಸ್ತಾ ಇದೀವಿ, ಮಹಿಳೆಯ ಆರೋಪವನ್ನ ಗಮನಿಸಿದ್ವಿ. ಸರ್, ಏನಾಯ್ತು ಸರ್ ನಿನ್ನೆ ಕುಮಾರಕೃಪದಲ್ಲಿ? ಆ ಮಹಿಳೆ ಯಾಕೆ ಆ ರೀತಿ ಆರೋಪವನ್ನ ಮಾಡ್ತಿದ್ದಾರೆ? ರೇವಣ್ಣ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಮ್ಮ. ಸರ್, ಕುಮಾರಕೃಪದಲ್ಲಿ ನಿನ್ನೆ ಏನಾಯ್ತು ಸರ್? ಆ ಮಹಿಳೆ ಯಾಕೆ ಆರೋಪವನ್ನ ಮಾಡ್ತಿದ್ದಾರೆ ಸರ್? ಇದು ಒಂದ್ 3 ತಿಂಗಳ ಹಿಂದೆ ಈ ಅಮ್ಮ ಇದೊಂದು ಸ್ಟೋರಿನೇ ಇದೆ. ವಿಧಾನಸೌಧ LH ಅಲ್ಲಿ ಯಾರಿಗೊಬ್ರು ಟ್ರಾನ್ಸ್ಫರ್ ಮಾಡಿಸ್ತೀನಿ ಅಂತ ಹೇಳಿ ಅವ್ರ ಹತ್ರ ಕಾಸು ಡಿಮ್ಯಾಂಡ್ ಮಾಡಿ ಅವ್ರು ಜಗಳ ಮಾಡ್ಕೊಂಡಿದ್ರು. ನಾನು ಬೇಡಮ್ಮ, ಕಾಂಗ್ರೆಸ್ ಹೆಸರು ಹೇಳ್ತೀಯ, ರಾಹುಲ್ ಗಾಂಧಿ ಹೆಸರು ಹೇಳ್ತೀಯ, ವಾಕ್ ಕಾಂಗ್ರೆಸ್ ಆಫೀಸ್ಗೆ ಮಾತಾಡೋಣ, ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀಯ ಅಂತ ಹೇಳಿದೆ. 3 ತಿಂಗಳ ಹಿಂದೆ ನಡೆದಂತ ಘಟನೆ ಅದಾಯ್ತು. ಅವ್ರ ಹತ್ರ ಫೋನ್ ಪೇನಲ್ಲಿ 1 ಲಕ್ಷನೂ ಇಸ್ಕೊಂಡಿದ್ದಾಳೆ. ಪಾಪ ಅವರು ಎದ್ಕೊಂಡ್ ಬಿಟ್ಬಿಟ್ಟಿದ್ದಾರೆ. ಇದನ್ನ ಮಧ್ಯವರ್ತಿ ಮಾವಳ್ಳಿ ಶಂಕರ್ ಮಾತಾಡಿದ್ದಾರೆ. ಆಮೇಲೆ MLA ನಂಜುಂಡಸ್ವಾಮಿ XMLA ಮಾತಾಡಿದ್ದಾರೆ ಅವಳಿಗೆ. ಅವ್ರಿಗೂ ಚಾಡಿ ಹೇಳ್ತಾಳೆ. ಆಮೇಲೆ ನೆನ್ನೆ ಸಂಕಲ್ಪ ಮುಗಿಸ್ಕೊಂಡ್ಬಂದು ಊಟ ಮಾಡ್ತಾ ಇದ್ದೆ. ಊಟಕ್ಕೆ ಕೂತಿದ್ದು ನಾನು ನೋಡೇ ಇಲ್ಲ. ಫೋನ್ನಲ್ಲೇ ಕಿರಿಕಿರಿ ಬಂದು ಫೋನ್ ರಾಹುಲ್ ಗಾಂಧಿ ವಿಡಿಯೋ ಕಳಿಸ್ಬೇಕು, ಏನ್ರಿ ಹೆಣ್ಮಕ್ಳು ನಿಮ್ಗೆ ಮರ್ಯಾದೆ ಇಲ್ಲ ಅಂತ ಕೂಗಾಡಲು. ನಾನು ನೋಡಮ್ಮ ವಿಡಿಯೋ ಮಾಡ್ಬೇಡ, ಕಾಂಗ್ರೆಸ್ ಆಫೀಸ್ಗೆ ಬಾ ಅಂತ ಒಂದು ವಿಡಿಯೋ ಇದನ್ನ ಫೋನ್ನ ಹಿಂಗ್ ತಳ್ಳಿದ್ ನಿಜ. ಅಷ್ಟಕ್ಕೆ ಕೊಲೆ ಮಾಡ್ತೀವಿ ಅಂದ್ರು, ನನ್ಗೆ ಹೊಡೆದ್ರು, ನನ್ಗೆ ಹಿಂಗ್ ಮಾಡಿದ್ರು, ನನ್ ಜಾತಿ ಬೈದ್ರು, ಅವ್ಳ ಜಾತಿನೇ ಗೊತ್ತಿಲ್ಲ ನನಗೆ, ಇವೆಲ್ಲ ಮಾತಾಡಿದಾಳೆ. ಅದೇನಕ್ಕೆ ಅದರಿಂದ ಏನಿದೆಯೋ ಗೊತ್ತಿಲ್ಲ. ನನಗೂ ನೋವಾಗಿದೆ, ಗಂಡು ಮಗಳಿಗೆಲ್ಲ ಮಾಡ್ತಾವಳಲ್ಲ ಅಂತ. ಅದೇನಂತಿದ್ರು ರಾಹುಲ್ ಗಾಂಧಿ ನನಗೆ ಗೈಡ್ ಮಾಡ್ತೀನಿ ಅಂತಾಳೆ. ಕಾಂಗ್ರೆಸ್ ಆಫೀಸ್ಗೆ ಬರಮ್ಮ ಅಂದ್ರೆ ಇಲ್ಲಿ ಬೆಂಗಳೂರು ಆಫೀಸಿಗೆ ಬರಲ್ಲ, ಡೆಲ್ಲಿ ಆಫೀಸಿಂದ ಮಾಡ್ತೀನಿ ಅಂತಾಳೆ. ನೋಡೋಣ, ನಡೆದಿದ್ದು ಇಷ್ಟೇ ಮೇಡಮ್. ಅಲ್ಲಿ ನೀವು ಹಲ್ಲೆ ಮಾಡಿದ್ರಿ ಅಂತ ಕೈಗೆ ಬ್ಯಾಂಡೇಜ್ ಎಲ್ಲ ಸುತ್ಕೊಂಡ್ಬಂದಿದ್ದಾರೆ. ಅದೇ ಹೇಳ್ತೀರಲ್ಲಮ್ಮ, ಹಲ್ಲೆ ಮಾಡಿದ್ದಲ್ಲ. ನೀವು 28 ಪ್ರಶ್ನೆ ದಯವಿಟ್ಟು ಕೇಳಬೇಡಿ. ಊಟ ಮಾಡಕ್ 4 ಗಂಟೆ ಆಗಿದೆ, ಊಟ ಮಾಡಕ್ ಬಿಡಮ್ಮ ಅಂತ ಹೇಳಿ ಹಿಂಗ ಅಂತಿದ್ ನಿಜ. ಹಲ್ಲೆ ಮಾಡಿ ಅವ್ಳು ನನಗೇನಾಗುತ್ತೆ? ಹಲ್ಲೆ ಮಾಡಿದ್ರೆ ಇದ್ರಲ್ಲ, ಉಗ್ರಪ್ಪ ಇದ್ರು, ಸ್ವರ್ಕೆ ಇದ್ರು, ಮಹೇಶ್ ಇದ್ರು, ಅದಕ್ಕೆ ಇದ್ರ ಪ್ಲೇಸು ಕ್ಯಾಂಟೀನ್, ಕುಮಾರಕೃಪಾ ಕ್ಯಾಂಟೀನ್. ನಾನು ಕೂತಿದ್ದೆ ಊಟಕ್ಕೆ, ಅದು 4 ಗಂಟೆ. ಹೊಟ್ಟೆ ಸಿಗ್ತದ ಬಿಡಮ್ಮ ಅಂದ್ರೆ ಬಿಡ್ಲು, ಜಗಳ ಬೇಡಮ್ಮ ಅಂತ ಅಂದಿದ್ದೆ ಅಷ್ಟೇ. ಬಿಡಿ, ಇರ್ಲಿ, ನಡೀಲಿ. ನೀವ್ ಹೇಳಿದ್ರೆ ಸರ್, ಅದ್ ಯಾರಿಗೂ ಟ್ರಾನ್ಸ್ಫರ್ ಮಾಡಿಸ್ತೀನಿ ಅಂತ ಆಮಿಷ ಒಡ್ಡಿ ಹಣ ಇಸ್ಕೊಂಡಿದ್ರ? ಅದೆಲ್ಲ ಮಾತಾಡೋಣ ಬಿಡಮ್ಮ, ಎಲ್ಲ ಈಗಲೇ ಹೇಳಕ್ಕಾಗತ್ತಾ? ಅಲ್ಲಿ ಬಿಡಮ್ಮ, ಈಗ ಹೇಳಿದ್ದೀನಲ್ಲ ಇಷ್ಟು, ಹೇಳೋಣಮ್ಮ. ರೈಟ್ ಸರ್, ರೈಟ್ ಸರ್, ಥ್ಯಾಂಕ್ ಯು ಸರ್. ಇದು ಮಾಜಿ ಸಚಿವ HM ರೇವಣ್ಣ ಅವರು ಕೊಟ್ಟಂತಹ ಪ್ರತಿಕ್ರಿಯೆ. ಅವರು ಪ್ರತ್ಯಾರೋಪವನ್ನ ಮಾಡ್ತಿದ್ದಾರೆ ಈ ಮಹಿಳೆ ನಂದಿನಿ ನಾಗರಾಜ್ ವಿರುದ್ಧ. 3 ತಿಂಗಳ ಹಿಂದೆ ಸಿಕ್ಕಿದ್ಲು, ಯಾರಿಗೋ ಟ್ರಾನ್ಸ್ಫರ್ ಮಾಡಿಸ್ತೀನಿ ನಾನು ಅಂತ ಹೇಳಿ ಹಣ ಇಸ್ಕೊಂಡಿದ್ಲು. ಆಮೇಲೆ ಬಂದು ಮಾತನಾಡಿದ್ಲು, ನಾನು ಹೀಗೆಲ್ಲ ಮಾಡಬೇಡ ಅಂತ ಆಕೆಗೆ ಹೇಳಿದ್ದೆ, ಆದ್ರೂ 1 ಲಕ್ಷವನ್ನ ಆಕೆ ಇಸ್ಕೊಂಡಿದ್ಲು. ಅದಾದ ನಂತರ ನಿನ್ನೆ ಸಡನ್ ಆಗಿ ಕುಮಾರಕೃಪಾದಲ್ಲಿ ಊಟ ಮಾಡ್ತಿರ್ಬೇಕಾದ್ರೆ ಬೇರೆ ನಾಯಕರು ಕೂಡ ಇದ್ರು, ಉಗ್ರಪ್ಪ ಅವರಿದ್ರು, ಸೊರಕಿ ಅವರಿದ್ರು, ಹೀಗೆ ಬೇರೆ ನಾಯಕರು ಕೂಡ ಇದ್ರು ಅಲ್ಲಿ. ಆ ಸಂದರ್ಭದಲ್ಲಿ ಏಕಾಏಕಿ ಬಂದಾಕೆ ನೀವು ಹೆಣ್ಣು ಮಕ್ಕಳಿಗೆ ದರ್ಪ ತೋರಿಸ್ತೀರಿ ಹಾಗೆ ಹೀಗೆ ಅಂತೆಲ್ಲ ಬೈಯೋದಕ್ಕೆ ಶುರು ಮಾಡಿದ್ಲು. ಆ ನಂತರದಲ್ಲಿ ಆ ಸಂದರ್ಭದಲ್ಲಿ ಮೊಬೈಲ್ ಅನ್ನ ತೆಗೆದುಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ ನಿಜ.
ಅನ್ನುವಂಥ ಮಾತನ್ನ ಮಾಜಿ ಸಚಿವ ಎಚ್ ಎಂ ರೇವಣ್ಣ ಹೇಳಿದ್ದಾರೆ. ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ನಾನು ಯಾವುದೇ ರೀತಿಯಾದಂತಹ ಹಲ್ಲೆಯನ್ನ ಆಕೆಗೆ ಮಾಡಿಲ್ಲ. ಆಕೆ ಯಾವ ಕಾರಣಕ್ಕಾಗಿ ಈ ರೀತಿ ಮಾಡಿದ್ದಾಳೆ ಅನ್ನೋದು ಗೊತ್ತಿಲ್ಲ. ಆಫೀಸಿಗೆ ಬನ್ನಿ ಮಾತನಾಡೋಣ ಅಂದ್ರೆ ಇಲ್ಲ ನಾನು ಡೆಲ್ಲಿಗೆ ಹೋಗ್ತೀನಿ, ಅಲ್ಲಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ್ರು ಅಂತ ಹೇಳಿ ಮಾಜಿ ಸಚಿವ ಎಚ್ ಎಂ ರೇವಣ್ಣ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತೆ ನಂದಿನಿ ನಾಗರಾಜ್ ಅವರ ದೃಶ್ಯಗಳನ್ನ ಗಮನಿಸ್ತಾ ಇದ್ದಾರೆ. ಈಗಾಗಲೇ ಹೈಗ್ರೌಂಡ್ಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ. ಮಾಜಿ ಸಚಿವರಾಗಿರುವಂತಹ ಎಚ್ ಎಂ ರೇವಣ್ಣ ಅವರ ವಿರುದ್ಧ ನನ್ನ ಮೇಲೆ ದರ್ಪ ತೋರಿಸಿದ್ರು, ಹಲ್ಲೆ ಮಾಡಿದ್ರು ಅನ್ನೋದು ಆಕೆ ಮಾಡಿರುವಂತಹ ಆರೋಪ. ಮಾಜಿ ಸಚಿವ ಎಚ್ ಎಂ ರೇವಣ್ಣ ಅವರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತೆ ನಂದಿನಿ ನಾಗರಾಜ್ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ ಹೈಗ್ರೌಂಡ್ಸ್ ಠಾಣೆಯಲ್ಲಿ. ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ರು, ನನ್ನ ಮೊಬೈಲ್ ಅನ್ನ ಕಸಿದುಕೊಳ್ಳೋಕೆ ಪ್ರಯತ್ನ ಪಟ್ಟರು, ದರ್ಪವನ್ನ ತೋರಿಸಿದ್ರು ಅನ್ನೋದು ಆಕೆ ಮಾಡಿರುವಂತಹ ಆರೋಪ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎನ್ಸಿಆರ್ ದಾಖಲಾಗಿದೆ. ಜೊತೆಗೆ ನಂದಿನಿ ನಾಗರಾಜ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಿಮ್ಮ ಬಳಿ ಏನಾದರೂ ಸಾಕ್ಷ್ಯಗಳಿದ್ರೆ ತಂದು ಒಪ್ಸಿ ಪೊಲೀಸ್ ಠಾಣೆಯಲ್ಲಿ ಅಂತ ಹೇಳಿ ಪೊಲೀಸರು ದೂರುದಾರ ಕಾರ್ಯಕರ್ತೆ ನಂದಿನಿ ನಾಗರಾಜ್ ಅವರಿಗೆ ನೋಟಿಸ್ ನ ಕೂಡ ಜಾರಿ ಮಾಡಿದ್ದಾರೆ. ಇನ್ನು ಮಾಜಿ ಸಚಿವ ಎಚ್ ಎಂ ರೇವಣ್ಣ ಅವರು ಮಾತನಾಡಿದ್ರು ನ್ಯೂಸ್ ಫಸ್ಟ್ ಜೊತೆಯಲ್ಲಿ. ಆಕೆ ನನಗೆ ಪರಿಚಯ ಇಲ್ಲ, 3 ತಿಂಗಳ ಹಿಂದೆ ಒಮ್ಮೆ ಭೇಟಿಯಾಗಿದ್ದೆ. ಆ ಸಂದರ್ಭದಲ್ಲಿ ಯಾರದ್ದೋ ಟ್ರಾನ್ಸ್ಫರ್ ಮಾಡಿಸಬೇಕು ಅಂತ ಹೇಳಿ ಬಂದಿದ್ಲು. ಆಕೆ ಅವರಿಂದ ಹಣವನ್ನ ತೆಗೆದುಕೊಂಡಿದ್ಲು ಅನ್ನುವಂಥ ಆರೋಪವನ್ನ ಮಾಡಿದ್ರು ಎಚ್ ಎಂ ರೇವಣ್ಣ ಅವರು. ನಾನು ಆಗ್ಲೇ ಇದೆಲ್ಲ ಮಾಡಬೇಡಮ್ಮ ಅಂತ ಆಕೆಗೆ ಹೇಳಿ ಕಳುಹಿಸಿದ್ದಿ ಅಂತಾನು ಹೇಳಿದ್ರು. ಜೊತೆಗೆ ನಿನ್ನೆ ಕುಮಾರಕೃಪದಲ್ಲಿ ಊಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಬೇರೆ ನಾಯಕರು ಕೂಡ ಇದ್ರು. ವಿನಯ್ ಕುಮಾರ್ ಸೊರಕಿ ಅವರಿದ್ರು, ಉಗ್ರಪ್ಪ ಅವರಿದ್ರು, ಹಾಗೆ ಇತರ ಕಾಂಗ್ರೆಸ್ ನಾಯಕರಿದ್ರು. ಆ ಸಂದರ್ಭದಲ್ಲಿ ಮಹಿಳೆ ಏಕಾಏಕಿ ಬಂದು ವಿಡಿಯೋ ಮಾಡ್ತಾ ನೀವು ದರ್ಪ ತೋರಿಸ್ತಾ ಇದ್ದೀರಿ ಅಂತೆಲ್ಲ ಜಗಳಕ್ಕೆ ನಿಂತ್ಕೊಂಡ್ಬಿಟ್ಲು. ಆ ಸಂದರ್ಭದಲ್ಲಿ ಆಕೆಯ ಮೊಬೈಲ್ ಅನ್ನ ತಗೊಳ್ಳೋಕೆ ನಾನು ಪ್ರಯತ್ನ ಪಟ್ಟಿದ್ ನಿಜ ಅನ್ನುವಂತಹ ಸ್ಪಷ್ಟೀಕರಣವನ್ನ ನೀಡಿದ್ದಾರೆ ಮಾಜಿ ಸಚಿವ ಎಚ್ ಎಂ ರೇವಣ್ಣ. ಜೊತೆಗೆ ಆಫೀಸಿಗೆ ಬಾ ಮಾತನಾಡೋಣ ಅಂತ ಹೇಳಿದ್ರು, ನಾನು ಡೆಲ್ಲಿಗೆ ಹೋಗ್ತೀನಿ ಅಂತ ಆಕೆ ಹೇಳಿದ್ದಾಳೆ. ಆಕೆ ಯಾಕೆ ಹಾಗೆ ಮಾಡಿದ್ಲೋ, ಯಾಕೆ ಹಾಗೆ ಮಾಡ್ತಿದ್ದಾಳೋ ಅನ್ನೋದು ನನಗೆ ಗೊತ್ತಿಲ್ಲ ಅನ್ನೋದು ಎಚ್ ಎಂ ರೇವಣ್ಣ ಅವರು ಕೊಟ್ಟಿರುವಂತಹ ಸ್ಪಷ್ಟನೆ. ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ದೂರುದಾರ ಕಾರ್ಯಕರ್ತೆ ನಂದಿನಿ ನಾಗರಾಜ್ ಎಚ್ ಎಂ ರೇವಣ್ಣ ಅವರ ವಿರುದ್ಧ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾಳೆ. ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇಟ್ ಮಾಡಿ ನಾನು ಕಳಿಸ್ಬೇಕಾಗುತ್ತೆ ನೋಡ್ರಿ ಓಕೆ ಒಂದು ನಿಮಿಷ ಒಂದು ಸೆಕೆಂಡ್ ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇಟ್ ಮಾಡಿ ನಾನು ಕಳಿಸ್ಬೇಕಾಗುತ್ತೆ ನೋಡ್ರಿ ಓಕೆ ಒಂದು ನಿಮಿಷ ಒಂದು ಸೆಕೆಂಡ್ ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇಟ್ ಮಾಡಿ ನಾನು ಕಳಿಸ್ಬೇಕಾಗುತ್ತೆ ಓಕೆ ಒಂದು ನಿಮಿಷ ಒಂದು ಸೆಕೆಂಡ್ ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇಟ್. ಇನ್ನು ದೂರುದಾರೆ ನಂದಿನಿ ನಾಗರಾಜ್ ಅವರನ್ನ ನಮ್ಮ ಪ್ರತಿನಿಧಿ ಸಂದೇಶ್ ಮಾತನಾಡಿಸಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ನೋಡೋಣ ಬನ್ನಿ. ಮಾಜಿ ಸಚಿವ ಎಚ್ ಎಂ ರೇವಣ್ಣ ವಿರುದ್ಧ ಮಹಿಳೆಯೋರ್ವರು ಹಲ್ಲೆ ಆರೋಪವನ್ನು ಮಾಡಿ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಸದ್ಯ ನನ್ನ ಜೊತೆಯಲ್ಲಿ ದೂರುದಾರರಾಗಿರುವಂತಹ ಮಹಿಳೆ ನನ್ನ ಜೊತೆಯಲ್ಲಿದ್ದಾರೆ. ಏನಾಯ್ತು, ಯಾವ ಕಾರಣಕ್ಕಾಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ, ಕಂಪ್ಲೇಂಟ್ನಲ್ಲಿ ಏನಿದೆ ಅನ್ನೋದನ್ನ ಮಾತನಾಡಿಕೆ ಖುದ್ದು ದೂರುದಾರ ಮಹಿಳೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಮಾಜಿ ಸಚಿವರು ಹಲ್ಲೆ ಮಾಡಿದ್ರು ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಯಾವ ಕಾರಣಕ್ಕೆ ಹಲ್ಲೆ ಮಾಡಿದ್ರು ಅಂತ ಹೇಳ್ತಿದ್ದೀರಾ? ಸರ್, ಇವತ್ತು 3:30 ಕುಮಾರಕೃಪದಲ್ಲಿ ಇವರು ಯುವ ಸಂಕಲ್ಪಗೆ ಹೋಗಿ ಬಂದು ಊಟ ಮಾಡ್ತಿದ್ರು. ನಾನು ಅಲ್ಲೇ ಇದ್ದೆ. ಮತ್ತೆ ಇವರು ಹಿಂದೆ ಯಾವುದೋ ಒಂದು ಚಿಕ್ಕ ವಿಚಾರಕ್ಕೆ, ಯಾಕಂದ್ರೆ ನಮ್ದು ಜಾಗ ಇದೆ, ಅದರಲ್ಲಿ ಅವರ ಪಾಲುದಾರರಾಗಿ ಬಂದಿದ್ರು. ಅದ್ರ ಬಗ್ಗೆ ನಮಗೆ ಒಂದು ಚಿಕ್ಕ ವಿಚಾರದಲ್ಲಿ ಮನಸ್ತಾಪನೂ ಆಗಿತ್ತು. ಮತ್ತೆ ಅವ್ರು ವರ್ಗರ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರು, ನನಗೆ ಕಮ್ ಜಾತಿ ಅಂತ ಯೂಸ್ ಮಾಡಿದ್ರು, ಮತ್ತೆ ಪ್ರಾಸ್ಟಿಟ್ಯೂಷನ್ ಅಂತಾನು ಯೂಸ್ ಮಾಡಿದ್ರು, ಮತ್ತೆ ಪುಟ್ಗೋಸಿ ದಲಿತ ಜಾತಿ ಅಂತಾನು ಯೂಸ್ ಮಾಡಿದ್ರು. ಈ ವಿಚಾರವಾಗಿ ನನಗೆ ಎದುರುಗಡೆ ಅವ್ರು ಯಾವತ್ತೂ ಸಿಗ್ಲಿಲ್ಲ. ಫೋನಲ್ಲಿ ಮಾತಾಡಿದ್ರು. ಅದಾದ್ಮೇಲೆ ನಾನು ಮಾವಳಿ ಶಂಕರ್ ಅವರು ನಮ್ಮ ದಲಿತ ನಾಯಕರಿಗೂ ಹೇಳಿದ್ದೆ. ಹೇಳಾದ್ಮೇಲೆ ನಾನು ಇವ್ರ ಬಗ್ಗೆ FIR ಆಗೋದೇನು ಬೇಡ ಅಂತ ಅವರೇ ಸುಮ್ಮನೆ ಮಾಡಿಸಿದ್ರು. ಅದಾದ್ಮೇಲೆ ನನಗೆ ಯಾವುದೇ ರೀತಿ ಎದುರುಗಡೆ ಎಚ್ ಎಂ ರೇವಣ್ಣ ಅವ್ರು ಸಿಗ್ಲಿಲ್ಲ. ಅದಕ್ಕೆ ಇವತ್ತು ಸಿಕ್ಕಿದಾಗ ನಾನೇ ನಂದಿನಿ ನಾಗರಾಜ್ ಅಂತ AICC ಆಲ್ ಇಂಡಿಯಾ ಪ್ರೊಫೆಷನಲ್ ಕಾಂಗ್ರೆಸ್ ಅಲ್ಲಿ ಸ್ಟೇಟ್ ಫೈನಾನ್ಸ್ ಹೆಡ್ ಆಗಿದ್ದೀನಿ. ನನ್ನ ಹತ್ರನೇ ನೀವು ಈ ರೀತಿ ಪದಗಳನ್ನ ಬಳಸಿದ್ದು ಫೋನಲ್ಲಿ. ಇದಕ್ಕೆ ಯಾವ ರೀತಿ ನಿಮ್ಮ ಸಮಂಜಸ ಉತ್ತರ ಕೊಡಿ ಅಂತ ಕೇಳಿದಾಗ ನನಗೆ ಬೆರಳು ತೋರಿಸಿದ್ರು, ನೀನು ಯಾವಳು ಫಸ್ಟ್ ಇದನ್ನ ಕೇಳೋದಕ್ಕೆ, ನಾನು ಇದೇ ತರ ಮಾತಾಡೋದು ಅಂತ. ಆಮೇಲೆ ಫೈನ್ ಆಯ್ತು ಅಂತ ಹೇಳ್ಬಿಟ್ಟು ಉಗ್ರಪ್ಪ ಅವರು ಅಲ್ಲೇ ಇದ್ದಾರೆ, ಮತ್ತೆ ಹಲವಾರು ದೊಡ್ಡ ನಾಯಕರು ಇದ್ದಾರೆ, ಮತ್ತೆ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ಸ್ ಎಲ್ಲ ಇದ್ರು. ಅವರೆಲ್ಲರೂ ಇದ್ದಾಗಲೂ ಇದೇ ತರ. ಆಮೇಲೆ ಸೆಕೆಂಡ್ ಟೈಮು ನೋಡಿ ರೇವಣ್ಣ ಅವರೇ ಈ ತರ ಎಲ್ಲ ಮಾತಾಡಿದಾಗ ನಾನು ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇಟ್ ಮಾಡ್ತೀನಿ ಅಂತಾನು ಹೇಳಿದೆ. ನಾನು ಬಿಕಾಸ್ ವಿ ಆರ್ ಎ ಪ್ರೊಫೆಷನಲ್ಸ್, ವಿ ವಿಲ್ ಸ್ಪೀಕ್ ಆನ್ ಎ ಪ್ರೊಫೆಷನಲ್ ವೇ, ನಾವು ಪ್ರೊಫೆಷನಲ್ ಆಗಿ ಮಾತಾಡೋದು ಅಂತ. ಅದಕ್ಕೆ ಹೇಳಿದಾಗ ನನಗೆ ಕುತ್ತಿಗೆಗೆ ಕೈ ಮಾಡೋದಕ್ಕೆ ಬಂದ್ರು, ಅದು ವಿಡಿಯೋನಲ್ಲೂ ಇದೆ. ಮತ್ತೆ ನನ್ನ ಕೈನ ಹಿಡಿದು ಟ್ವಿಸ್ಟ್ ಮಾಡಿದ್ದಾರೆ. ನನ್ನ ಬಲ್ಗೈದು ಹೆಬ್ಬೆರಳು ಡ್ಯಾಮೇಜ್ ಆಗಿದೆ. ನಾನು 6 ವಾರ ಚಿಕಿತ್ಸೆನೂ ಪಡಿಬೇಕಾಗುತ್ತೆ. ಮತ್ತೆ ನನ್ನ ಈ ರೈಟ್ ಫಿಂಗರ್ ಉಂಗುರದ ಬೆರಳು ಇದನ್ನು ಟ್ವಿಸ್ಟ್ ಮಾಡಿದ್ರು, ಇದನ್ನು ಎತ್ತಲಿಕ್ಕಾಗಲ್ಲ. ಆ ರೀತಿ ಮಾಡಿದ್ದಾರೆ. ಮತ್ತೆ ಜಾತಿ ಬಗ್ಗೆನೂ ಕಮ್ ಜಾತಿ ಅಂತಾನು ಪದ ಬಳಸಿದ್ರು.
ಕಳಿಸಿದ್ರು, ಹೋಗೇ ಬಾರೆ ಹೊಡೆದಾಕ್ಬಿಡ್ತೀನಿ, ನೀನೊಂದು ಸಾಯಿಸ್ಬಿಡ್ತೀನಿ ಅಂತೆಲ್ಲ ಧಮಕಿ ಹಾಕಿದ್ದಾರೆ. ಉಗ್ರಪ್ಪ ಅವರಾಗಲಿ ಮತ್ತು ಸೀನಿಯರ್ ಲೀಡರ್ಸ್ ಆಗಲಿ ಯಾರೂ ರಕ್ಷಣೆ ಮಾಡಲಿಲ್ಲ. ನೀವೇ ಹೋಗಿ ಅಂತ ನನ್ನನ್ನು ಕಳಿಸಿದ್ರೆ ಹೊರತು ಅವ್ರ ಬಗ್ಗೆ ಏನೂ ಆ್ಯಕ್ಷನ್ ತೊಗೊಂಡಿಲ್ಲ. ಒಂದು ಹೆಣ್ಮಗಳಿಗೆ ಒಬ್ಬರು, ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರು, ಕಾಂಗ್ರೆಸ್ ಪಕ್ಷ ಒಂದು ಹೆಣ್ಮಗಳಿಗೆ ರಕ್ಷಣೆ ಕೊಡಲ್ಲ ಅಂದರೆ ಇಂಥ ವ್ಯಕ್ತಿ ಗ್ಯಾರಂಟಿ ಚೇರ್ಮನ್ ಆಗಿ ಬೇಕಾ ನಮ್ಮ ರಾಜ್ಯಕ್ಕೆ? ದಯವಿಟ್ಟು ಹೆಣ್ಮಕ್ಳಿಗೆ ನಾನು ಒಂದು ಅಂಬಲ್ ರಿಕ್ವೆಸ್ಟು, ಪೊಲಿಟಿಕ್ಸಿಗೆ ಬಂದರೆ ನೋಡಿ ಈ ಥರ ಎಲ್ಲ ದೌರ್ಜನ್ಯಗಳನ್ನ ಅನುಭವಿಸ್ಬೇಕಾಗುತ್ತೆ. ಎಸ್ಪೆಷಲಿ ದಲಿತ ಹೆಣ್ಮಕ್ಳನ್ನ ಬೆಳೆಯೋಕ್ಕೆ ಬಿಡೋದಿಲ್ಲ. ಯಾವುದೇ ಒಂದು ದಲಿತ ಸಮುದಾಯದಲ್ಲಿ ಹೆಣ್ಮಕ್ಳು ಮೇಲೆ ಬರ್ತೀವಿ ಅಂತ ಹೇಳಿದ್ರೆ ಈ ರೀತಿ ಹರಾಸ್ಮೆಂಟ್ಸು ಮತ್ತು ದೌರ್ಜನ್ಯಗಳನ್ನ ಅನುಭವಿಸ್ಲೇಬೇಕಾಗುತ್ತೆ. ಎಸ್ಪೆಷಲಿ ಮೇಲ್ಜಾತಿಯವರು ನಿಂದನೆಗಳಿಗೆ ನಾವು ಒಳಪಡ್ತೀವಿ. ಆದರೆ ಇದುವರೆಗೂ ನಾನು ನೋಡಿ ಇವಾಗ ಆಲ್ಮೋಸ್ಟ್ 10 ಗಂಟೆ ಆಗ್ತಾ ಇದೆ, ಸ್ಟೇಷನಲ್ಲಿ ಕೂತ್ಕೊಂಡಿದ್ದೀನಿ, FIR ಮಾಡಿಲ್ಲ, ಎನ್ಕ್ವೈರಿ ಮಾಡಿಲ್ಲ, ಬರೀ ನನ್ನನ್ನು ಕರೆದ್ಬಿಟ್ಟು ಮೆಡಿಕಲ್ ಆಗಿದೆ, ಕೂತ್ಕೊಂಡೇ ಇದ್ದೆ. ಆದರೆ ಯಾವುದೇ ರೀತಿ ಕ್ರಮ ಅಂತೂ ತೊಗೊಂಡಿಲ್ಲ. 3:30ಯಿಂದ 10 ಗಂಟೆ ತನಕ ಕೂತ್ಕೊಂಡಿದ್ದೀನಿ ಸ್ಟೇಷನಲ್ಲಿ. ಈಗ FIR ಆಗಿದೆಯಾ ಅಥವಾ FIR ಆಗಿಲ್ಲ, ಬರೀ NCR ಮಾಡ್ಕೊಂಡು ಕಾಪಿ ಕೊಟ್ಟಿದ್ದಾರೆ, ಎನ್ಕ್ವೈರಿ ಮಾಡ್ತೀನಿ ಅಂತ. ಬರೀ ಅವರು 3 hours ಬರೀ ಮೀಟಿಂಗೇ ಮಾಡ್ತಾ ಇದ್ರು, ACP DCP ಮತ್ತು ಅವರು ಇನ್ಸ್ಪೆಕ್ಟರ್ ಭರತ್ ಅಂತ. ಅದು ಇವಾಗಲೇ ನಾನು ಯಾಕಂದರೆ ನಾನು ಪರಮೇಶ್ವರ್ ಸರ್ಗೆ ಫೋನ್ ಮಾಡಿ ಹೇಳ್ತೀನಿ, IGP ಹತ್ರ ಹೋಗ್ತೀನಿ ಅಂತ ಹೇಳಿದಾಗ ಇವಾಗ ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ನನಗೆ ಕೊಟ್ಟಿದ್ದಾರೆ. ಈಗ ನಿಮಗೆ ಹಲ್ಲೆ ಮಾಡಿರೋ ವಿಡಿಯೋಸ್ ಎಲ್ಲ ಇದೆಯಾ ಮೇಡಮ್? ವಿಡಿಯೋ ಆಲ್ರೆಡಿ ಇದೆ, ಹಲ್ಲೆ ಮಾಡಿರೋ ವಿಡಿಯೋ ಇದೆ. ಅವರು ಕೈ ಎತ್ಕೊಂಡು ಬಂದು ಹೊಡೆಯೋದು, ಇವಾಗ ಇವನ್ ಕುಮಾರಕೃಪದಲ್ಲಿ CC ಕ್ಯಾಮ್ರಾಸ್ ಎಲ್ಲ ಕಡೆ ಇರುತ್ತೆ, ಬೇಕಾದ್ರೆ ಚೆಕ್ ಮಾಡಿ, CC ಕ್ಯಾಮ್ರಾದಲ್ಲೂ ರೆಕಾರ್ಡ್ ಆಗಿದೆ. ಇದಿಷ್ಟು ದೂರುದಾರ ಮಹಿಳೆಯ ಮಾತು. ಅಂದರೆ ಅವರನ್ನು ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ಮೇಲೆ ಹಲ್ಲೆಯನ್ನು ಮಾಡಿದ್ರು ಅನ್ನೋ ಒಂದು ಆರೋಪವನ್ನು ಮಾಡಿ ಈಗ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ಕೊಟ್ಟಿದ್ದು, ದೂರನ್ನು ಈಗಾಗಲೇ NCR ದಾಖಲು ಮಾಡ್ಕೊಂಡಿದ್ದಾರೆ ಪೊಲೀಸರು. ಹಾಗಾಗಿ ಮುಂದಿನ ಎನ್ಕ್ವೈರಿ ಹೇಗೆ ನಡೆಯುತ್ತೆ, ಜೊತೆಗೆ ಆ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸ್ಗಳು ಕೂಡ ನನ್ನ ಬಳಿ ಇದ್ದಾವೆ, ಆ ಎವಿಡೆನ್ಸನ್ನು ಕೂಡ ಈಗಾಗಲೇ ಕೊಟ್ಟಿದ್ದೀನಿ ಅನ್ನೋ ಮಾತನ್ನು ದೂರುದಾರೆಯಾಗಿರುವಂತಹ ನಂದಿನಿ ನಾಗರಾಜ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಚಂದ್ರೇಶ್ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.